ಎಲ್ಲ ರೈತರು ಹೂವು ಬೆಳೆಯೋದು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ. ರೇಟು ಮೀಡಿಯಮ್ ಆಗಿ ಹೋದ್ರೂ ಪರವಾಗಿಲ್ಲ, ಫಸಲು ಚೆನ್ನಾಗಿ ಬರಲಿ, ಎಲ್ಲರೂ ಹೂವು ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ತಗೊಳ್ಳಿ ಅಂತ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂದ್ಬಿಟ್ಟು ಒಂದು ದಿಷ್ಟಿ ತೆಗಿತಾ ಇದ್ದೀನಿ. ನೋಡಿ, ನಾರು ಉಣ್ಬೇಕಂದ್ರೆ ಈ ಥರ ದಾಯಿಗಳು ಹೊಡಿಬೇಕು. ಹಾಯ್ ಸರ್. ನಮಸ್ಕಾರ ವಣಕಂ ಸರ್. ಹೆಂಗೆ ನರ್ಸರಿ ಇದು ತಾನೆ ಉಂಗಲ್ದು ಸರ್? ತಮಿಳ್ ಕನ್ನಡ ಮಹಾರಾಷ್ಟ್ರ ಇದಾರೆ ನರ್ಸರಿ आगे नर्सरी इधर प्लांट सेकंड प्लांट इधर है ना? हाँ ओके ओके. आपको क्या देखने गए? सामंती चाहिए अभी. ओके हाँ ये हमारा मैनेजर. वो मैनेजर है. ಹಿಂಗೆ ಹೋಗ್ಬೇಕ್ರ ಮಮ್ಮ. ಓಕೆ. हाँ சார் சென்டர்ல சென்டர் ரைட் ரெண்டும் 10,000 ஆகும்மா. ஃபர்ஸ்ட் இது பாருங்க. உங்களுக்கு இது ரூட் ஓகேன்னா இது எடுத்துக்கோங்க, இல்ல அங்க இருக்கு. இல்ல ரூட் கம்மி இருக்குதம்மா இது. ஓகே அங்க இருக்கு சார். அங்க இருக்குதா? ஓகே அங்க போயிடுவோம். இது யாதம் இது? சென்டர்ல பிளான்ஸ் இங்க இருக்கு சார். இது எல்லாம் இது? ஓகே ஓகே. இது நல்லா இருக்குதம்மா இது. இது நல்லா இருக்குது. இது நம்மளுக்கு இது ஒரு 10,000, அது ஒரு 10,000 கொடுத்துருவோம். ஒயிட் இருக்குது அங்கே? இது ஒயிட்டா? ಅಣ್ಣ ಇಲ್ಲ, ಅದು ನಾರ್ ತಗೊಂಡು ಬಂದೆ. ಮಂಡ್ಯವರಾ? ಓಕೆ. ಹೌದು, ಬೆಂಗಳೂರು ಅವರಣ್ಣ ಬ್ರದರ್. ನೀವು ಹೂವು ಬೆಳಿತಾ ಇದ್ದೀರಾ? ಅದೇ ಸಾಮಂತಿ ಹೂವನ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ. ಹೂವು ಬೆಳೆದು ಬಿಟ್ರೆ ರೈತರೆಲ್ಲ ಏನ್ ಮಾಡ್ಬೇಕು? ನಾವು ರೈತರ ಬಾ ಬ್ರದರ್. ಯಾಕ? ಮಂಡ್ಯಾಗ ಎಲ್ಲಿ? ಮಂಡ್ಯ ಪಾಂಡುಪುರನಾ? ಮೇಲ್ಕೋಟೆ. ಮೊನ್ನೆಲ್ಲ ಹೋಗಿದ್ರಿ ನಾವು, ಟ್ರಿಪ್ ಹೋಗಿದ್ರಿ, ಅಲ್ಲೇ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ರಿ. ಹಿಂಗೆ ನೀವು ಇಲ್ಲಿ ಇರೋದು? ನಾವ್ ಇಲ್ಲೇ ನಾರ್ ತುಂಬ್ಕೊಂಡು ಮಂಡ್ಯ ಹೋಗ್ತೀವಿ. ಏನು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ? ಒಂದಿನ ಬಿಟ್ಟು ಬರ್ತಾ ಇರ್ತೀವಿ. ಹೌದಾ? ಓಕೆ ಓಕೆ. ಇವರು ಒಂದ್ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ನಮ್ಮ ವೇಲಣ್ಣವರು. ಅದರಿಂದ ಇಲ್ಲಿ 10 ತಾಸು ಜಾಸ್ತಿ ಅವ್ರು ಇಲ್ಲೇ ಬಂದ್ಬಿಡ್ತೀವಿ. ಅದೇ ನಾನು ವಿಡಿಯೋ ನೋಡಿದ್ದೆ, ಬಂದಿದ್ದಿಲ್ಕ. ಅದು ನಾರು ತುಂಬಾ ಚೆನ್ನಾಗಿದೆ. ಅದೇ ನಾನು ಇದೊಂದು 10,000 ಅದೊಂದು 10,000 ಎತ್ಕೊಳ್ಳೋ ಅಂತ ಬಂದಿದ್ದೆ. ನಾವು ವಿಡಿಯೋ ನೋಡ್ತಾ ಇದ್ದ, ಇವತ್ತು ಜೊತೆಗೆ ಮೀಟ್ ಆಗಿದ್ದೀರಾ, ಖುಷಿ ಆಯ್ತು. ಓಕೆ, ಥ್ಯಾಂಕ್ಸ್ ಬ್ರದರ್. ಬನ್ನಿ ಮಂಡ್ಯ ಮೇಲ್ಕೋಟೆ ಬರ್ತಾ ಇರ್ತೀನಿ ಬ್ರದರ್. ನಾವು ಆ ಕಡೆ ಜಾಸ್ತಿ, ಅದರಿಂದ. ಸುಮಾರಾಗಿ ದೊಡ್ಡ ಗಿಡ ಆಗಿರ್ತದೆ. ದೊಡ್ಡ ಗಿಡದಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ ಬಂದಿವ್ರು. ತಿರ್ಗಾ ಒಂದು ತೆಂಗಿನಕಾಯಿ ನಾರು ಇದೆಯಲ್ಲ, ಅದು ಸ್ವಲ್ಪ ಕುಳಿಸ್ಬಿಟ್ಟು ಕ್ಲೀನ್ ಆಗಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಉಣ್ತಾರೆ. ಒಂದು ಲಿಕ್ವಿಡ್ ಹಾಕಿ ಉಣ್ಣೋದು. ಇದು ಹಂಗೆ ಹಾಕಿದ್ರೆ ಬರಲ್ಲ. ಲಿಕ್ವಿಡ್ ಹಾಕಿ ಉಣ್ದ ಮೇಲೆ ಇದು ನಮಗೆ ಒಂದು 15 ದಿವಸಕ್ಕೆ ಗಿಡ ಆಗುತ್ತೆ. ಗಿಡ ಎತ್ಕೊಂಡು ಹೋಗಿ ನಾವು ಉಣ್ದ ಮೇಲೆ ಇದು ಪೂರ್ತಿ ಹೂವು ಬರೋದು. ಇದು ಎಷ್ಟು ಅದ್ಭುತ ಆಗಿದೆ ಅಂದ್ರೆ ಕೆಲಸಗಳು. ಒಂದೇ ಒಂದು ಬೇರಿಲ್ಲ. ಅದು ಬೇರೆ ಇಲ್ದಿದ್ರು ಈ ತರ ಕೆಲಸಗಳು ಮಾಡ್ಕೊಳೋದು ಒಂದು ಮನುಷ್ಯನು ಕಂಡುಹಿಡಿಯೋದು ಈ ತರ. ಇದ್ರಾಗೂ ಹೂವು ಬರೋದು, ನಾವು ಎತ್ಕೊಂಡೋಗಿ ತೋಟ ಮಾಡೋದು.
ಇವಾಗ ತೋರಿಸಿದ್ನಲ್ಲ ನಾರು ಅದು ಇದ್ರಾಗ ಹಾಕಿ ಸ್ವಲ್ಪ ಹಾಕಿ ಅದ್ರಾಗ ಲಿಕ್ವಿಡ್ ಹಾಕಿ ಇದಕ್ಕೆ ಹಾಕ್ಕೊಳ್ತಾರೆ. ಅವಾಗ ಇದ್ರಾಗಿರೋ ಬೇರು ಬಂದು ಬರೋದು. ತೆಂಗಿನಕಾಯಿ ಬಿಡಿಸ್ತೀರಲ್ಲ ನಾವು ಎಷ್ಟಂತ ಬಿಸಾಕ್ತಿರಿ ಅದನ್ನ ಇದು ಧೂಳ್ ಮಾಡಿ ಇದ್ರಿಗೆ ಹಾಕ್ತಾರೆ. ಅದರಿಂದನೇ ಎಲ್ಲ ಗಿಡಗಳು ಪ್ಲಾಂಟ್ಗಳೆಲ್ಲ ತುಂಬಾ ಬರೋದು ಇದರಿಂದನೇ. ತಿಪ್ಪೆ ಗೊಬ್ಬರ ಒಂದು ನಾವು ತೋಟಕೊಂಡಿರ್ತಿರ್ತೀವಿ, ಇದು ಒಂಥರ ತಿಪ್ಪೆ ಗೊಬ್ಬರ ಥರನ ಮಾಡಿರ್ತಾರೆ ಅವರು. ತುಂಬಾ ಚೆನ್ನಾಗಿರ್ತದೆ, ಅದರಿಂದನೇ ಒಳ್ಳೆ ಬೇರ್ ಬರೋದು. ಅವಾಗೆ ತೋರಿಸ್ನಲ್ಲ ನಿಮ್ಗೆ ನಾರು ಯಾವ ಥರ ಬರುತ್ತಂತ ನೋಡಿ. ಇದು ಎತ್ಕೊಂಡ್ಬಂದು ನೋಡಿ ಇದ್ರಾಗ ಹಾಕಿ ಇದ್ರಾಗ ಹಾಕ್ತಾರೆ. ಹಾಕಿದ್ಮೇಲೆ ಇನ್ನೊಂದು 15 ದಿವಸಕ್ಕೆ ಆಲ್ಮೋಸ್ಟ್ ಇದು ಬಂದ್ಬಿಡ್ತದೆ. ಇದು ಬೇರ್ ಬಿಟ್ಕೊಂಡ್ಮೇಲೆ ನಾವು ಕಾಸು ಕೊಟ್ಟು ನಾವು ತಗೊಂಡು ಹೋಗೋದು. ಹೆಂಚ್ಕೆ ಮಕ್ಳು ಅಕೌಂಟ್ ಪಣಿಗೆ ಓಕೆ. ಅಣ್ಣ ಬನ್ನಿ ಮಂಡ್ಯ ಸೈಡ್ ಒಂದ್ಸಲ. ನಾನು ತುಂಬಾ ಸತಿ ಮಂಡ್ಯಕ್ಕೆ ಬರ್ತೀನಿ. ಇಲ್ಲ ನೀವು ತುಂಬಾ ಸಲ ಬಂದಿರೋದಕ್ಕೆ ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಇದಾರಲ್ಲ, ಅದು ಫಸ್ಟ್ ವೈಕುಂಠ ಬಂದು, ತಿರುಪತಿ ತಿಮ್ಮಪ್ಪ ಸೆಕೆಂಡ್ ವೈಕುಂಠ. ಜನಗಳಿಗೆ ಅದು ಗೊತ್ತಿಲ್ಲ. ಫಸ್ಟ್ ವೈಕುಂಠ ಇಲ್ಲೇ ಮೇಲ್ಕೋಟೆಲೆ ಮಾಡಿಕೊಂಡು ಆಂಧ್ರ ಹೋಗ್ಲಿ ಅದು ದೇವರೇ ಇದು ದೇವರೇನೆ. ಬಟ್ ಬನ್ನಿ ವೈರಮುಡಿ ಮಹೋತ್ಸವ ಅದು ಮಾರ್ಚ್ ಕೊನೆ ಮತ್ತೆ ಏಪ್ರಿಲ್ ಸ್ಟಾರ್ಟಿಂಗ್ ಆ ಡೇಟ್ ಅಲ್ಲಿ ಸೆಂಟ್ರಲ್ ನಡೆಯುತ್ತೆ. ಈಗ ಲಾಸ್ಟ್ ಟೈಮ್ ಒಂದು ತಿಂಗಳಾಯ್ತು, ನೀವು ಆ ಟೈಮಲ್ಲಿ ಬನ್ನಿ. ಅಷ್ಟು ಜನ ಬರ್ತಾರಾ ಅಣ್ಣ? ಆಂಧ್ರ ಇಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಕರ್ನಾಟಕ ಎಲ್ಲಾ ಸೈಡ್ ಇಂದ ಬರ್ತಾರೆ ಅಣ್ಣ ಅಲ್ಲಿ. ಅಂದ್ರೆ ಯಾವ ಡೇಟ್ ಅದು ಮಾರ್ಚ್ ಎಂಡಲ್ಲಿ ಬರುತ್ತೆ. ಮಾರ್ಚ್ ಎಂಡಾಗ ನಂಜನಗೂಡು ತೇರೋಪತ್ ನಡೆಯುತ್ತಲ್ಲ, ಅದು ಒಂದು ದಿನ ಫೆಸ್ಟ್ ನಡೆಯುತ್ತೆ. ಎಷ್ಟು ದಿನ ಅದು ಫಂಕ್ಷನ್? ಅದು ಒಂದು ವಾರ 15 ದಿನ ನಡೆಯುತ್ತೆ. ವೈರಮುಡಿ ಮಹೋತ್ಸವ ಬಂದು ಅದು ವಜ್ರ ಕಿರೀಟ ಹಾಕ್ತಾರೆ. ಅದು ಒಂದು ದಿನ ಮಾತ್ರ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಸುತ್ತಮುತ್ತ ಜನ ಎಲ್ಲ ಭಕ್ತಾದಿಗಳೆಲ್ಲ ಅವತ್ತೇ ಬರೋದು. ಅವತ್ತು ಬನ್ನಿ ನೀವು. ಟೋಟಲ್ ಎಷ್ಟು ಸಾವಿರ ಜನ ಬರ್ತಾರೆ? 1000 ಇಲ್ಲ, ಲಕ್ಷನೇ ಬರ್ತಾರೆ. ಲಕ್ಷ ಜನಗಳು ಬರ್ತಾರಾ? ದರ್ಶನ ಮಾಡ್ಬೇಕಣ್ಣ ವೈರಮುಡಿ ಅದು ಚೆಲುವನಾರಾಯಣ ಸ್ವಾಮಿ ಅವತ್ತೇ ಚಂದ ನೋಡೋದಿಕ್ಕೆ. ಓಕೆ, ನಾನು ಬರ್ತೀನಿ ಒಂದ್ಸತಿ ಆ ಟೈಮ್ಗೆ. ಆ ಡೇಟ್ ಫೋನ್ ಮಾಡ್ತೀನಿ. ನಮ್ಮ ಮಂಡ್ಯ ಕಬ್ನಾಲ್ ಕೊಡ್ಕೊಂಡು ಹೋಗೋರಂತೆ. ಕಬ್ನಾಲ್ ತುಂಬಾ ಚೆನ್ನಾಗಿರ್ತದೆ. ಕಲ್ಲಳ್ಳಿ ಅಂತ ಹೇಳಿ ಅದು ಫೇಮಸ್. ನಾನು ದೇವಸ್ಥಾನ ಬೇಜನ್ ಸತಿ ಹೋಗಿದ್ದೀನಿ ನಾನು. ಅದು ದೇವ್ರ ಈ ಸತಿ ಏನ್ ದೇವಸ್ಥಾನ ಅದು ಸಖತ್ ಮಾಡವ್ರೆ. ಆದ್ರೆ ಇನ್ನ ಅದು ಓಪನ್ ಆದ್ರೆ ಇನ್ನ ಚೆನ್ನಾಗಿರುತ್ತೆ ಅಣ್ಣ. ಅದು ಮುಂಚೆ ಚಿಕ್ಕದಾಗಿತ್ತು. ಅದು ಮುಳುಗಡೆಲಿ ಇದ್ದಿದ್ದು, ಅದು ಈಗ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದಾರೆ. ಅದಿನ್ನು ಕೆಲಸ ನಡೀತಾ ಇದೆ. ತುಂಬಾ ಚೆನ್ನಾಗಿ ಮಾಡೋರು. ಏನ್ ದೇವಸ್ಥಾನ ಅದು ಅಂದ್ರೆ ಬೇರೆ ಕಡೆ ಎಲ್ಲೋ ಮಾಡ್ತಾ ಇದ್ರು, ನಮ್ ಕರ್ನಾಟಕ ಈ ತರ ದೇವಸ್ಥಾನ ಮಾಡ್ತಾನೆ ಅಂದ್ರೆ. ಭೂವರನಾಥ ದೇವ್ರದ್ದು ಅದು ವಿಗ್ರಹ ಒಂದೇನೆ. ಅಷ್ಟು ವಿಗ್ರಹ ಅಂದ್ರೆ ಕಲ್ ಕಬ್ಬದ ಕಟ್ಟವ್ರಲ್ಲ, ಒಂದ್ ಅರ್ಧ ಎಕರೆ ಮಾಡವ್ರೆ. ಒಂದು ವಿಗ್ರಹ ಇರೋದೇ ಮೂಲ ಅದು. ಅದೇ ಇಡೀ ಇಂಡಿಯಾ ಏನಿದೆ ಮೂಲನೇ ಅದು. ಇಲ್ಲ, ನಾನು ಮೊನ್ನೆ ಹೋಗಿದ್ದಲ್ಲ, ಆ ಕಲ್ಲು ಕಟ್ಟೋದಾಗ ಎಷ್ಟು ಮಾಡವ್ರೆ ಅಂದ್ರೆ ಅದ್ಭುತ ಆಗೈತೆ ದೇವಸ್ಥಾನ ಮಾತ್ರ. ಬರ್ತೀನಿ ಈ ಸತಿ ಬಂದಾಗ. ಅಲ್ಲಿ ಕಟ್ಬೇಕು, ಜಮೀನ್ ತಗೊಬೇಕು, ಏನೇ ಕೇಸ್ ಇದ್ರೇನು ಅಲ್ಲಿ ಕೈ ಮುಗಿಯೋದು. ಅಲ್ಲಿ ಸುಮಾರು ಜನ ನಾನು ತಗೊಂಬಂದಿದ್ದೆ, ನಂದು ಸಾಲ ಆಯ್ತು. ಆದ್ರೆ ಅದು ಒಳ್ಳೆ ದೇವಸ್ಥಾನ, ಅದ್ಭುತ ದೇವಸ್ಥಾನ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬರ್ತೀನಿ ಈ ಸತಿ ಬಂದಾಗ. ಮನೆಗೂ ಬನ್ನಿ. ಓಕೆ, ಫೋನ್ ಮಾಡ್ತೀನಿ. ಬಾಯ್. ಫಸ್ಟು ನಾವು ಒಂದು 15 ವರ್ಷದ ಮುಂಚೆ ರೋಜಾ ಗಿಡ ಹಾಕ್ತಾ ಇದ್ರಿ. ಇಲ್ಲಿಗೆ ಬಂದು ಬೀಜ ದಕ್ಷಿಣ ಕೋಟೆಗೆ ಬಂದು ರೋಜಾ ಗಿಡ ತಗೊಳ್ತಾ ಇದ್ರಿ. ಅವಾಗ ಎಷ್ಟು 3 ರೂಪಾಯಿ 4 ರೂಪಾಯಿ ಇತ್ತು ಗಿಡ ಒಂದು. ಇವಾಗ 20 ರೂಪಾಯಿ ಇದೆ. ಆವಾಗ ಒಂದು ನಾವು ಸುಮಾರು ಉಣ್ತಾ ಇದ್ರಿ, 10 ಎಕರೆ ಉಣಿದ್ರಿ ರೋಜಾ ಗಿಡ. ಇಲ್ಲಿಂದ ತಗೊಂಡು ಹೋಗೋದು, ಡಚ್ಚು ಹಾಕಿದ್ದಾರೆ. ಆವಾಗ ಏನೋ ಒಂದು 2000 ಬಂಚು ಬೆಳೀತಾ ಇದ್ರು ಒಂದು ದಿನಕ್ಕೆ. ಆವಾಗ ಹೆಸರುವಾಸಿ ರೋಜಾ ಗಿಡದಾಗ ಕೇರ್ ಮಾರ್ಕೆಟು ಬೆಳಿಗ್ಗೆ 12 ಗಂಟೆಗೆ ಎದ್ದು ಹೋಗ್ತಾ ಇದ್ ನಾವು ಡೈಲಿ. ಇವಾಗ ನಾವು ಆ ರೋಜಾ ಗಿಡ ತುಂಬಾ ಔಷಧಿಗಳೆಲ್ಲ ಹೊಡಿಬೇಕಲ್ಗ, ಕಷ್ಟ ಅಂದ್ಬಿಟ್ಟು ಇದೇನೋ ನನ್ಗೆ ಇಷ್ಟ ಇದು ಹೂಣಾಕೈದು ತೋಟ ಮಾಡೋಣ ಅಂದ್ಬಿಟ್ಟು ಸಾಮಂತಿ ಹೂಣ ಅಂದ್ಬಿಟ್ಟು ಒಂದು 2 ಎಕರೆ ಹೂಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಇವಾಗ. ದೇವರೇ ಚೆನ್ನಾಗಿ ಬರಲಪ್ಪ ಬೆಳೆ. ಎಲ್ಲ ಕುಬೇರ ಮೂಲೆಗೆ ಉಣ್ತಾರೆ ಎಲ್ಲನೂ ನಾರು. ನಾವು ಕುಬೇರ ಮೂಲೆಗೆ ಉಣ್ತೀರಿ. ಒಳ್ಳೇದಾಗಲಿ ಅಂತ ಎಲ್ಲ ಕುಣ್ಕೊಂಡು ಕುಬೇರ ಮೂಲೆಗೆ ನಾರು ಉಣೋದು ಎಲ್ಲರೂ.
ಬನ್ನಿ ಇಲ್ಲಿ ಕುಂಬಳಕಾಯಿ ಕೊಡೋಣ, ಬನ್ನಿ ಇಲ್ಲಿ. ನಮ್ಮ ತೋಟಕ್ಕೆ ದಿಷ್ಟಿ ತೆಗಿಯೋಕ ಇಲ್ಲಿ ಕುಂಬಳಕಾಯಿ ಬೆಳೆದಿದ್ದೀನಿ ಇಲ್ಲಿ ನಮ್ಮ ತೋಟದಾಗ. ಕುಂಬಳಕಾಯಿ ದಿಷ್ಟಿ ತೆಗಿಯೋಕೆ ನಮ್ಮ ತೋಟದಾಗೆ ಬೆಳೆದಿರೋದು ಇದು. ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಮಾಡಿರೋದಕ್ಕೂ ನೆನ್ನೆ ಕುಬೇರಮೂಳೆಗೆ ಉಂಡ್ರಿ, ಇವತ್ತು ದೇವಮೂಳೆಗೆ ಲಾಸ್ಟು, ಇವತ್ತು 2ನೇ ದಿನ. ಇವತ್ತೇನಪ್ಪ ಅಂದರೆ ಕುಂಬಳಕಾಯಿ ಅಲ್ಲೇ ನಮ್ಮ ತೋಟದಾಗ ಕೊಯ್ಕೊಂಬಂದಿದ್ದು, ಇವತ್ತು ದಿಷ್ಟಿ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇವತ್ತು. ಯಾಕಂದರೆ ಜನಗಳದ್ದು ದಿಷ್ಟಿ ಇರ್ತದೆ. ಇಷ್ಟು ದಿನ ಎಷ್ಟು ಅಷ್ಟು ಮಾಡಿದ್ದಾರೆ ಅಂದರೆ ಎಲ್ಲ ರೈತರು ಹೂವು ಬೆಳೆಯೋದು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ. ರೇಟು ಮೀಡಿಯಮಾಗಿ ಹೋದ್ರೂ ಪರವಾಗಿಲ್ಲ, ಫಸಲು ಚೆನ್ನಾಗಿ ಬರಲಿ, ಎಲ್ಲರೂ ಹೂವು ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ತೊಗೊಳ್ಳಿ ಅಂತ ಇಷ್ಟಪಡ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂದ್ಬಿಟ್ಟು ಒಂದು ದಿಷ್ಟಿ ತೆಗಿತಾ ಇದ್ದೀನಿ.